ಕೇಳುಗರೆ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ನಾನು 3ನೇ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. 3ನೇ ದಿನ ವಿಕ್ರಮಾದಿತ್ಯನ ಸಿಂಹಾಸನವನ್ನು ಏರೋಕ್ಕೆ ಭೋಜರಾಜ ಪ್ರಯತ್ನ ಪಡ್ತಾನೆ. ಆಗ ಸುವರ್ಣ ಸಿಂಹಾಸನದಲ್ಲಿದ್ದ 3ನೇ ಪ್ರತಿಮೆ ಅದನ್ನು ತಡೆದು, ಭೋಜರಾಜ, ಈ ಸಿಂಹಾಸನವನ್ನೇರಬೇಕಾದವರು ವಿಕ್ರಮಾದಿತ್ಯನಿಗೆ ಇದ್ದಂತಹ ಗುಣಗಳನ್ನು ಪಡೆದಿರಬೇಕು. ಅವನು ಎಂಥ ಗುಣಗಳನ್ನು ಪಡೆದಿದ್ದ ಅನ್ನೋದಕ್ಕೆ ಈ ಕಥೆಯನ್ನು ಕೇಳು ಅಂತ ಹೇಳಿ ಕತೆ ಹೇಳತೊಡಗುತ್ತೆ. ಒಂದು ಸಾರಿ ಇಬ್ಬರಲ್ಲಿ ದೊಡ್ಡ ಜಗಳವಾಗತ್ತೆ. ಆ ಇಬ್ಬರ ಪ್ರಶ್ನೆ ಏನು ಅಂದರೆ, ಯಾರು ದೊಡ್ಡವರು ಅಂತ. ತಮ್ಮಲ್ಲಿ ಇತ್ಯರ್ಥವಾಗದೇ ಇದ್ದ ಕಾರಣ ಅವರು ನೇರವಾಗಿ ವಿಕ್ರಮಾದಿತ್ಯನಲ್ಲಿಗೆ ಬಂದು ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅನ್ನೋದನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ವಿಕ್ರಮಾದಿತ್ಯ ಅವರನ್ನು ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಾನೆ. ಆಗ ಅವರಲ್ಲಿ ಒಬ್ಬ ನಾನು ಅದೃಷ್ಟ ಅಂತನೂ, ಇನ್ನೊಬ್ಬ ನಾನು ಪ್ರಯತ್ನ ಅನ್ನೋದಾಗಿಯೂ ಹೇಳ್ಕೊಂಡ್ರು. ವಿಕ್ರಮಾದಿತ್ಯನಿಗೆ ಇವರಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳೋದು ತುಂಬ ಕಠಿಣವಾಯಿತು. 6 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿ ಅವರನ್ನು ಕಳಿಸ್ಬಿಡ್ತಾನೆ. ಹಲವಾರು ದಿನಗಳು ಕಳೆದವು. ವಿಕ್ರಮಾದಿತ್ಯನಿಗೆ ಅವರಿಬ್ಬರ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ದೊರಕಲೇ ಇಲ್ಲ. ಇದಕ್ಕಾಗಿ ತಾನೇ ಪರ್ಯಟನೆ ಮಾಡಿ ಬರಬೇಕು ಅಂದ್ಕೊಂಡು ಅರಮನೆಯನ್ನು ತೊರೆದು ಸಾಮಾನ್ಯ ಮನುಷ್ಯನ ರೀತಿ ವೇಷ ಧರಿಸಿ ಹೊರಡುತ್ತಾನೆ. ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಾ ಅದೃಷ್ಟ ದೊಡ್ಡದೋ ಪ್ರಯತ್ನ ದೊಡ್ಡದೋ ಅಂತ ತನ್ನಲ್ಲಿ ತಾನೇ ಪ್ರಶ್ನೆ ಮಾಡ್ಕೋತಾ ಇದ್ದ. ಒಂದು ದಿನ ಒಂದು ಊರಿಗೆ ಬಂದು ಅಲ್ಲಿನ ರಾಜನಲ್ಲಿ ತನಗೆ ಒಂದು ಕೆಲಸ ಕೊಡಿ ಅಂತ ಕೇಳಿಕೊಂಡ. ಆ ರಾಜನಿಗೆ ಇತರರು ಮಾಡದಂಥ ಕೆಲಸ ಮಾಡುವೆ ನಾನು ಅಂತಲೂ ಹೇಳ್ದ. ರಾಜ ವಿಕ್ರಮಾದಿತ್ಯನನ್ನು ಕೆಲಸಕ್ಕೆ ತಗೊಂಡ. ಕೆಲ ದಿನಗಳಲ್ಲಿ ರಾಜ ತನ್ನ ಜನರೊಡನೆ ಒಂದು ಹಡಗನ್ನೇರಿ ಯಾವುದೋ ದೂರದ ದೇಶಕ್ಕೆ ಹೊರಟ. ಆ ಹಡಗಿನಲ್ಲಿ ವಿಕ್ರಮಾದಿತ್ಯ ಕೂಡ ಇದ್ದ. ಹಡಗು ಕೆಲ ದಿನಗಳು ಸಂಚಾರ ಮಾಡ್ತು. ಇದ್ದಕ್ಕಿದ್ದಂತೆ ಒಂದು ದಿನ ಬಿರುಗಾಳಿ ಎದ್ದು ಹಡಗನ್ನು ಬೇಗನೆ ಕಡಲ ತೀರಕ್ಕೆ ತಂದು ಲಂಗರ ಹಾಕಬೇಕಾಗಿತ್ತು. ಸಮುದ್ರ ಶಾಂತವಾದಾಗ ಲಂಗರುಗಳನ್ನು ಎಳೆಯೋಕ್ಕೆ ನಿರ್ಧಾರ ಮಾಡಲಾಯಿತು. ಆದರೆ ಲಂಗರುಗಳು ನೆಲದಲ್ಲಿ ಹೂತು ಹೋಗಿದ್ವು. ರಾಜನ ಕಡೆಯವರು ಎಷ್ಟೇ ಪ್ರಯತ್ನಿಸಿದ್ರೂ ಆ ಲಂಗರುಗಳನ್ನು ಎಳೆಯೋಕ್ಕೆ ಆಗೋದೇ ಇಲ್ಲ. ಆಗ ರಾಜನಿಗೆ ವಿಕ್ರಮಾದಿತ್ಯ ನೆನಪಾಗಿ ಅವನನ್ನು ಕರೆದು ನೆರವಾಗೋಕ್ಕೆ ಸಹಾಯ ಮಾಡೋಕ್ಕೆ ಹೇಳ್ದ. ಕೆಲಸಗಾರನ ವೇಷದಲ್ಲಿದ್ದ ವಿಕ್ರಮಾದಿತ್ಯ ಹಡಗಿನಿಂದ ಇಳಿದು ಲಂಗರುಗಳ ಹಗ್ಗಗಳನ್ನು ಎಳೆದು ಅದನ್ನು ಬಿಡಿಸ್ತಾನೆ. ಅದೇ ಸಮಯಕ್ಕೆ ದೊಡ್ಡ ಗಾಳಿ ಬೀಸಿ ಹಡಗನ್ನು ಸಮುದ್ರದೊಳಗೆ ತಳ್ಳುತ್ತೆ. ವಿಕ್ರಮಾದಿತ್ಯ ಒಬ್ಬನೇ ತೀರದಲ್ಲಿ ಉಳಿಬೇಕಾಗತ್ತೆ. ನಿಸ್ಸಹಾಯಕನಾಗಿ ವಿಕ್ರಮಾದಿತ್ಯ ಕಡೆಗೆ ಆ ಕಡಲಿಗೆ ಜಿಗಿದು ಈಜಿಕೊಂಡು ಬಂದು ಇನ್ನೊಂದು ದಡನ ಸೇರ್ತಾನೆ. ಸಮುದ್ರದ ಮತ್ತೊಂದು ತೀರದಲ್ಲಿ ಸಂಚರಿಸ್ತಾ ಬಂದ ವಿಕ್ರಮಾದಿತ್ಯ ಒಂದು ನಗರವನ್ನು ತಲುಪ್ತಾನೆ. ಅಲ್ಲಿಯೇ ಎಲ್ಲಾದರೂ ಉಳಿದುಕೊಳ್ಳೋಣ ಅಂತ ತಿರುಗಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕಡೆ ಸೂಚನಾ ಫಲಕವನ್ನು ನೇತು ಹಾಕಿರ್ತಾರೆ. ಅದರ ಮೇಲೆ ಈ ಊರಿನ ರಾಜಕುಮಾರಿಯನ್ನು ರಾಜ ವಿಕ್ರಮಾದಿತ್ಯನಿಗೆ ವಿವಾಹ ಮಾಡಿಕೊಡಲಾಗುವುದು ಅಂತ ಬರೆಯಲಾಗಿತ್ತು. ಆ ಊರಿನಲ್ಲಿ ಈ ಕುರಿತು ಯಾರ ಬಳಿಯೂ ಚರ್ಚೆ ಮಾಡದೆ ಎಲ್ಲವನ್ನೂ ತನ್ನ ಅದೃಷ್ಟಕ್ಕೆ ಬಿಟ್ಟು ಬಿಡೋಣ ಅಂತ ವಿಕ್ರಮಾದಿತ್ಯ ರಾಜಕುಮಾರಿ ಅರಮನೆಯನ್ನು ತಲುಪ್ತಾನೆ. ಆಗ ರಾಜಕುಮಾರಿಯು ತನ್ನ ಮಲಗೋ ಕೋಣೆಯಲ್ಲಿ ನಿದ್ರೆ ಮಾಡ್ತಿರ್ತಾಳೆ. ವಿಕ್ರಮಾದಿತ್ಯ ಅಲ್ಲಿ ಪ್ರವೇಶಿಸಿದಾಗ ಅವಳಿಗೆ ಎಚ್ಚರ ಆಗುತ್ತೆ. ಯಾರೋ ಅಪರಿಚಿತ ತನ್ನ ಕೋಣೆಗೆ ನುಗ್ಗಿಬಿಟ್ಟಿದ್ದಾನೆ ಅಂದ್ಕೊಂಡವಳು, ಯಾರು ನೀನು, ನನ್ನ ಮಲಗೋ ಕೋಣೆಗೆ ಹೀಗೆ ನೇರವಾಗಿ ಪ್ರವೇಶಿಸಿದ್ದೀಯಲ್ಲ ಅಂತ ಕೂಗಿಕೊಳ್ತಾಳೆ. ಆಗ ವಿಕ್ರಮಾದಿತ್ಯ ನಗರದ ರಸ್ತೆಯಲ್ಲಿ ಹಾಕಿದ್ದ ಸೂಚನಾ ಫಲಕದ ಬರಹವನ್ನು ಓದಿ, ನಿನ್ನ ಬಳಿಗೆ ಬಂದಿದ್ದೇನೆ, ನಾನೇ ವಿಕ್ರಮಾದಿತ್ಯ, ಹೆದರಬೇಡ ಅಂತ ಹೇಳ್ತಾನೆ. ರಾಜಕುಮಾರಿಗೆ ಬಂದಿರೋ ಅಪರಿಚಿತ ವಿಕ್ರಮಾದಿತ್ಯ ಅಂತ ತಿಳಿದಾಗ ತುಂಬ ಸಂತೋಷವಾಗುತ್ತೆ. ಇಬ್ಬರಿಗೆ ಮದುವೆನೂ ಆಗಿ ವಿಕ್ರಮಾದಿತ್ಯ ರಾಜ್ಯದ ವ್ಯವಹಾರಗಳಲ್ಲಿ ತಾನು ಸಹಾಯಕನಾಗಿ ನಿಲ್ತಾನೆ. ಅಲ್ಲಿ 4 ತಿಂಗಳುಗಳು ಕಳೆಯುತ್ತೆ. ತನ್ನ ರಾಜಧಾನಿ ಉಜ್ಜಯಿನಿಗೆ ಹಿಂದಿರುಗೋಕೆ ಯೋಚನೆ ಮಾಡಿ ಥಟ್ಟನೆ ಕುದುರೆ ಏರಿ ಹೊರಟು ಬಿಡ್ತಾನೆ. ದಾರಿನಲ್ಲಿ ನದಿಯ ತೀರವೊಂದರಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅಂತ ಕುದುರೆಯಿಂದ ಇಳಿತಾನೆ. ಅಲ್ಲಿ ಒಬ್ಬ ಮುನಿಗಳು ಆಶ್ರಮನ ಕಟ್ಟಿಕೊಂಡು ವಾಸ ಮಾಡ್ತಾ ಇರ್ತಾರೆ. ರಾಜ ಆ ಮುನಿ ಜೊತೆ ಮಾತಾಡ್ತಾನೆ.
ರಾಜನ ಉತ್ತಮ ನಡತೆ, ಸಂಸ್ಕಾರ ಇದ್ದವರು ಮಾತನಾಡೋ ರೀತಿನ ನೋಡಿ ಹರ್ಷಿಸ್ತಾರೆ. ಹಿಂದಿರುಗುವಾಗ ರಾಜನಿಗೆ ಒಂದು ಹೂವಿನ ಹಾರವನ್ನು, ಮರದ ದಂಡವನ್ನು ಕೊಡ್ತಾರೆ. ಹಾರವನ್ನು ಹಾಕಿಕೊಂಡ್ರೆ ನಿನ್ನ ಎಲ್ಲ ಕೆಲಸದಲ್ಲಿನೂ ಯಶಸ್ಸು ಸಿಗುತ್ತೆ ಹಾಗೂ ನೀನು ಇತರರಿಗೆ ಕಾಣೋದಿಲ್ಲ. ಅದೇ ರೀತಿ ಈ ಮರದ ದಂಡ ಮಾಯಾದಂಡವಾಗಿದೆ, ನೀನು ನಿದ್ದೆಗೆ ಮುಂಚೆ ಬಯಸಿದ ಆಭರಣನ ನಿನಗೆ ನೀಡುತ್ತೆ ಅಂತ ಹೇಳಿ ಕಳಿಸ್ಕೊಡ್ತಾನೆ. ವಿಕ್ರಮಾದಿತ್ಯ ಇಡೀ ದಿನ ಪ್ರಯಾಣ ಮಾಡಿ ಉಜ್ಜಯಿನಿಗೆ ಹಿಂದಿರುಗ್ತಾನೆ. ಕೆಲವೇ ದಿನಗಳಲ್ಲಿ ಅದೃಷ್ಟ ಮತ್ತು ಪ್ರಯತ್ನ ಇಬ್ಬರು ವಿಕ್ರಮಾದಿತ್ಯನ ಬಳಿಗೆ ಬಂದರು. ಅವರು ಬಂದು ಹೋಗಿ 6 ತಿಂಗಳಾಗ್ಬಿಟ್ಟಿದ್ವು. ತಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳಬೇಕು ಅಂತ ಇಬ್ಬರು ರಾಜನಲ್ಲಿ ಕೇಳ್ಕೊತಾರೆ. ರಾಜ ವಿಕ್ರಮಾದಿತ್ಯ ತನ್ನ ತೀರ್ಮಾನವನ್ನು ಹೇಳ್ತಾ, ಪ್ರಯತ್ನ ಇಲ್ಲದೆ ಯಾವುದೂ ಸಾಧ್ಯವಾಗಲ್ಲ, ಯಶಸ್ಸಿಗೆ ಬಲ ಅಂದರೆ ಅದೃಷ್ಟ ಅಂತ ಹೇಳಿ ಅದೃಷ್ಟ ಮತ್ತು ಪ್ರಯತ್ನ ಇಬ್ಬರನ್ನು ತೃಪ್ತಿಗೊಳಿಸ್ತಾನೆ. ಅವನು ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ. ಅದೃಷ್ಟ ಮತ್ತು ಪ್ರಯತ್ನ ಇಬ್ಬರೂ ರಾಜನಿಗೆ ವಂದಿಸಿ ಅರಮನೆಯಿಂದ ಹೊರಗೆ ಬಂದು ತಮ್ಮ ದಾರಿ ಹಿಡಿತಾರೆ. ಈ ಕಥೆಯನ್ನು ಹೇಳಿದ 3ನೇ ಪ್ರತಿಮೆ, ಭೋಜರಾಜ, ನೀನು ವಿಕ್ರಮಾದಿತ್ಯನಷ್ಟು ಉದಾರಿನೂ ಬುದ್ಧಿವಂತನೂ ಆಗಿದ್ದರೆ ಈ ಚಿನ್ನದ ಸಿಂಹಾಸನವನ್ನು ಏರೋಕೆ ನೀನು ಸಮರ್ಥನಾಗ್ತೀಯಾ ಅಂತ ಹೇಳಿ ತನ್ನ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಹೀಗೆ 3ನೇ ದಿನ ಕೂಡ ಭೋಜರಾಜ ಸಿಂಹಾಸನವನ್ನು ಏರೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ನಾನು ಮುಂದಿನ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ತಿಳಿಸಲಿದ್ದೇನೆ. ಧನ್ಯವಾದಗಳು.